ಪಹಲ್ಗಾಮ್ ದಾಳಿಯಲ್ಲಿ ಉಗ್ರವಾದಿಗಳ ಜನಸಾಮಾನ್ಯರ ಟೂರಿಸ್ಟರ ಮೇಲೆ ಅಟ್ಯಾಕ್, ಸುಮಾರು 26 ಜನರು ಮರಣ ಹೊಂದಿದ್ದಾರೆ. ನಮ್ಮ ದೇಶದ ವೈರಿಗಳಾದ ಪಾಕಿಸ್ತಾನ, ಹಿಂದೂಗಳ ಮೇಲೆ ದಾಳಿ. ಈ ಘಟನೆಯಲ್ಲಿ ನಮ್ಮ ಹೆಮ್ಮೆಯ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುಟುಂಬಗಳಿಗೆ ಸಂತಾಪನೆ. ನಮ್ಮ ದೇಶದ ರಕ್ಷಣಾ ಪಡೆ ಹಾಗೂ ವೀರ ಸೈನಿಕರು ವೈರಿಗಳ ಮೇಲೆ ಅಟ್ಟಹಾಸ ಕೆಲವೇ ದಿನಗಳಲ್ಲಿ ನಿರ್ವಹಣೆ ಮಾಡುತ್ತಾರೆ ಎಂಬ ಭರವಸೆ. ಇಂತಹ ಸಮಯದಲ್ಲಿ ರಾಜಕೀಯ ಅಲ್ಲದೆ ನಮ್ಮ ದೇಶದ ಭದ್ರತೆ ಮುಖ್ಯ. ನಮ್ಮ ದೇಶದ ಕಾಶ್ಮೀರ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಒಗ್ಗಟ್ಟಾಗಿ ಸರ್ಕಾರದ ಜೊತೆಗೆ ನಿಂತು ನಮ್ಮ ಹೆಮ್ಮೆಯ ಭಾರತ ದೇಶದ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ ಶಾಂತಿ ಕೋರಲು ಈ ದಿನ ಮೌನ ಪ್ರತಿಭಟನೆ. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು, ಸಮಾಜ ಸೇವಕರು, ಪಕ್ಷದ ನಿಷ್ಠಾವಂತ ನಾಯಕರು, ಡಾಕ್ಟರ್ ವೇಣುಗೋಪಾಲ್ ರವರು ಹಾಗೂ ಎಲ್ಲಾ ಜನಸಾಮಾನ್ಯರು ಮತ್ತು ಸ್ನೇಹಿತ ಬಳಗದವರು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಕಡೆ ನೋಡಿ. ಪಾಕಿಸ್ತಾನ್ ಪೋಷಿತ ಉಗ್ರ ಸಂಘಟನೆ RTF ಸಂಘಟನೆ ಮುಖಾಂತರ ಪ್ರವಾಸಕ್ಕೆ ತೆರಳಿರ್ತಕ್ಕಂಥ ಭಾರತೀಯ ಹಿಂದೂಗಳ ಮೇಲೆ ಉಗ್ರರು ದಾಳಿ ಮಾಡಿ ಸುಮಾರು 26 ಭಾರತೀಯರನ್ನ ಗುಂಡಿಕ್ಕಿ ಹೊಂದಿರತಕ್ಕಂಥ ಕೃತ್ಯ ತುಂಬ ಖಂಡನೀಯ. ಏನು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರದ್ದು ಮಾಡಿದ ಮೇಲೆ ಏನು ಒಂದು ದೇಶದಲ್ಲಿ 2 ಸಂವಿಧಾನ ಇರಬಾರ್ದು, 2 ಪ್ರಧಾನಿಗಳಿರಬಾರ್ದು, 2 ಧ್ವಜಗಳಿರಬಾರ್ದು ಅನ್ನೋ ಒಂದು ಸಿದ್ಧಾಂತದ ಮೇಲೆ ಕಾಶ್ಮೀರಕ್ಕಿದ್ದಂಥ ಪ್ರತ್ಯೇಕ ಸಂವಿಧಾನವನ್ನು ಆರ್ಟಿಕಲ್ 370 ರದ್ದು ಮಾಡೋ ಮುಖಾಂತರ ತೆಗೆದುಹಾಕಿದ ಮೇಲೆ ಇವತ್ತು ಕಾಶ್ಮೀರದಲ್ಲಿ ಅಭಿವೃದ್ಧಿ ಯೋಜನೆಗಳು ಯಥೇಚ್ಛವಾಗಿ ನಡೀತಾ ಇದೆ. ವರ್ಷಕ್ಕೆ ಸುಮಾರು 2 ಕೋಟಿಗೂ ಹೆಚ್ಚು ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ವಿಶ್ವದಲ್ಲೇ ಅತ್ಯುತ್ತಮ ಪ್ರವಾಸಿ ತಾಣವಾಗಿ ಇವತ್ತು ಕಾಶ್ಮೀರ ಹೊರಹೊಮ್ಮಿದೆ. ಸುಮಾರು 75 ವರ್ಷಗಳಲ್ಲಿ ಕಾಶ್ಮೀರ ಇದ್ದಂಥ ಒಂದು ಪರಿಸರ ಇಡೀ ಜಗತ್ತಿಗೆ ಗೊತ್ತಿರಲಿಲ್ಲ. ಇವತ್ತು ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಎಲ್ಲರೂ ಕರೀತಾರೆ. ಕಳೆದ 3 ವರ್ಷಗಳಿಂದ ಸುಮಾರು 2 ಕೋಟಿಗೂ ಹೆಚ್ಚು ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ಕೊಟ್ಟು ಒಂದು ನಮ್ಮ ದೇಶದಲ್ಲೇ ದೊಡ್ಡ ಪ್ರವಾಸಿ ತಾಣವಾಗಿ ರೂಪುಗೊಂಡಿದೆ. ಇವತ್ತು ಕಾಶ್ಮೀರದಲ್ಲಿ ಟೂರಿಸಂ ಕ್ಷೇತ್ರದಲ್ಲಿ, ಹೋಟೆಲ್ ಉದ್ಯಮದಲ್ಲಿ, ಹಾಸ್ಪಿಟಲ್ಸ್ ಇರ್ಬೋದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ವಿವಿಧ ಫ್ಯಾಕ್ಟ್ರೀಸ್ ಇರ್ಬೋದು, ಯಥೇಚ್ಛವಾಗಿ ಬರ್ತಾ ಇದೆ. ಸೊ ಕಾಶ್ಮೀರ ಸಹಿತ ಇವತ್ತು ಭಾರತದ ಒಂದು ಅಂಗವಾಗಿ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಪ್ರವಾಸಿಗರು ಬರಬಾರದು ಅಂತ ಹೇಳ್ಬಿಟ್ಟು ಏನು ಈ ಉಗ್ರರು ನಿನ್ನೆ ಸುಮಾರು 26 ಜನನ ಹತ್ಯೆ ಮಾಡಿದ್ದಾರೆ. ಇದು ನಮ್ಮ ಬದ್ಧ ವೈರಿಗಳಾದ ಪಾಕಿಸ್ತಾನ ಪೋಷಿತ ಉಗ್ರ ಸಂಘಟನೆ. ಈ ಸಂದರ್ಭದಲ್ಲಿ ಈ ಒಂದು ಘಟನೆಯಲ್ಲಿ ನಮ್ಮ ಜೀವ ಕಳ್ಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಭಾರತೀಯರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋ ಮುಖಾಂತರ ಪ್ರತಿಯೊಬ್ಬ ಭಾರತೀಯರು ಅವರ ಒಂದು ದುಃಖದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾರತ ಸರ್ಕಾರ, ನಮ್ಮ ರಕ್ಷಣಾ ಪಡೆ, ನಮ್ಮ ದೇಶದ ಸೈನಿಕರು
ನಮ್ಮ ಪೊಲೀಸ್ ಇಲಾಖೆ ಏನು ನಿನ್ನೆ ಆಗಿರ್ತಕ್ಕಂಥ ಘಟನೆ ತುಂಬ ಸೀರಿಯಸ್ ಆಗಿ ತಗೊಂಡು ಕಾಶ್ಮೀರದಲ್ಲಿ ಈ ಉಗ್ರರ ಅಟ್ಟಹಾಸ ಖಂಡಿತ ಕೆಲವೇ ದಿವಸಗಳಲ್ಲಿ ನಿರ್ನಾಮ ಮಾಡ್ತದೆ ಅಂತ ಪಣ ತೊಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಏನು ರಾಜಕೀಯ ಪಕ್ಕಕ್ಕಿಟ್ಟು ನಮ್ಮ ದೇಶದ ಭದ್ರತೆಗೋಸ್ಕರ, ನಮ್ಮ ದೇಶದ ಏನು ಅವಿಭಾಜ್ಯ ಅಂಗವಾದ ಕಾಶ್ಮೀರ ಕಾಪಾಡೋದಕ್ಕೋಸ್ಕರ ನಾವೆಲ್ಲ ಸರ್ಕಾರದ ಜೊತೆ ಇರಬೇಕು. ಇಂಥ ಒಂದು ಸಂದರ್ಭದಲ್ಲಿ ಅವರ ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಹೆಮ್ಮೆಯ ಭಾರತೀಯ ಪುತ್ರರ ಒಂದು ಕಷ್ಟದಲ್ಲಿ ನಾವೆಲ್ಲ ಭಾಗವಹಿಸಿ ಇವತ್ತು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ 1-2 ನಿಮಿಷ ಮೌನಾಚರಣೆ ಮಾಡೋಣ. ಈ ದಿನ ಕೊಲೆ ಮಾಡಿದ್ದಾರೆ. ಅವರಿಗೆ ನಮ್ಮ ಇಡೀ ಭಾರತ ಒಕ್ಕೂರಿನಿಂದ ವಿರೋಧಿಸ್ತಾ ಅವರನ್ನು ಮಟ್ಟ ಹಾಕಬೇಕು ಅಂತೇಳಿ ನಾವು ನಮ್ಮ ದೇಶದ ಪ್ರಧಾನಿಯಲ್ಲಿ ಮನವಿ ಮಾಡ್ಕೊಳ್ತಾ ಈ ದಿನ ಮೌನಾಚರಣೆ ಆಚರಿಸಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದವರು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳ ಇದರ ಒಂದು ಶ್ರದ್ಧಾಂಜಲಿಯನ್ನು ಇಡೀ ತಾಲೂಕಿನಾದ್ಯಂತ ಆಚರಿಸಬೇಕು ಅಂತೇಳಿ ನಮ್ಮಲ್ಲಿ ತಿಳುವಳಿಕೆಯನ್ನು ಮತ್ತು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾಳೆ ಶ್ರೀನಿವಾಸಪುರದ ತಾಲೂಕು ಆಫೀಸಿನ ಮುಂಭಾಗದಲ್ಲಿ ನಮ್ಮ ಜನಜೀವಾರವನ್ನು ಕಿತ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ಹೋರಾಟವನ್ನು ನಾಳೆ ತಾಲೂಕು ಆಫೀಸಿನ ಅಲಂಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಸೇರಿ ಅದಕ್ಕೂ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ, ಆ ಅಟ್ಟಹಾಸವನ್ನು ಮುರಿಯೋಣ. ನಮ್ಮ ದೇಶದ ಹೆಮ್ಮೆಯ 26 ಜನ ಪ್ರಜೆಗಳನ್ನು ಕೊಲೆ ಮಾಡಿರುವ ಆ ಒಂದು ಹೇಡಿ ಕೃತ್ಯಕ್ಕೆ ನಾವೆಲ್ಲರೂ ಒಕ್ಕರಿನಿಂದ ಭಾರತದ ಎಲ್ಲ ಪ್ರಜೆಗಳು ವಿರೋಧಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೀನಿ. ಕ್ಯಾಂಡಲ್ ಸಿಕ್ಕಿರೋರೆಲ್ಲ ಹಿಂದೆ ಬನ್ನಿ. ಎಲ್ಲ ಬರಲಿ, ಎಲ್ರಿಗೂ ಕ್ಯಾಂಡಲ್ ಬರ್ತೀವಿ. ಈ ಕಡೆ ನೋಡಿ.